ಗುಬ್ಬಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಉಪಾಧ್ಯಕ್ಷ ಶಂಕರ ಆನಂದ್ ಅವರು 11ನೇ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರಿದ್ದಾರೆ. ಆದರೆ ಅವರು ಸರಿಯಾದ ಮಾರ್ಗದಲ್ಲಿ ಹೋರಾಟ ಕರೆದೊಯ್ಯಲಿ, ಜನತೆಯನ್ನು ತಪ್ಪುದಾರಿಗೆ ಎಳೆಯಬೇಡಿ, ವಸ್ತುಸ್ಥಿತಿಯ ಬಗ್ಗೆ ಅರಿವು ಮೂಡಿಸಿ ಶಾಸಕರ ಮೇಲೆ ಎತ್ತಿಕಟ್ಟುವ ಕೆಲಸ ಮಾಡಬೇಡಿ. ಶಾಸಕರು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತಾರೆ. ಈಗಾಗಲೇ ಹಲವು ಬಾರಿ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ನಡೆಸಿದ್ದಾರೆ ಎಂದರು. ನೀರು ಕೊಂಡೊಯ್ಯಲು ಶಾಸಕರ ವಿರೋಧವೂ ಇದೆ. ಯಾವುದೇ ಕಾರಣಕ್ಕೂ ರಾಮನಗರ ಭಾಗಕ್ಕೆ ನೀರು ಬಿಡುವ ಪ್ರಶ್ನೆಯೇ ಇಲ್ಲ. ಮಾಗಡಿಗೆ ಮಾತ್ರ 0.6 ಟಿಎಂಸಿ ಹಂಚಿಕೆಯಾಗಿದೆ. ಅಲ್ಲದೆ ಕುಣಿಗಲ್ಗೆ 3.06 ಹಂಚಿಕೆಯಾಗಿದೆ. ಈ ವಿಚಾರದಲ್ಲಿ ಅವಲೋಕನ ಮಾಡಿ ಕುಣಿಗಲ್ನಲ್ಲಿ ಕಾಮಗಾರಿಯೇ ನಡೆದಿಲ್ಲ. ಮೊದಲು ಕಾಮಗಾರಿ ಮಾಡಿ ನೀರು ಹರಿಸಿಕೊಳ್ಳಿ ಎಂದು ಶಾಸಕ ರಂಗನಾಥ್ ಅವರಿಗೂ ತಿಳಿಸಿದರು. ಶಾಸಕರು ನೆಲ ಸಾರಿಸ್ತಿದ್ರು, ಅವ್ರಿಗೆ ಗುಬ್ಬಿ ತಾಲೂಕಿನ ಜನನ ಓಟ್ ಹಾಕಿದಂಥ ಜನನ ಅಡ ಇಟ್ಬಿಟ್ಟಿದ್ದಾರೆ ಅಂತ ಕೇಳ್ತೀಯಲ್ವಾ? ನೀನು ಮೈತ್ರಿ ಪಕ್ಷದಲ್ಲಿ ಇದ್ದಾನೆ, NDA ಪಕ್ಷದ ಲೀಡರ್ ತಾನೆ, ನೀನು ಕೊಚ್ಕೊಂತೀಯ ತಾನೆ. ನಾನು NDA ಪಕ್ಷದ ಮೈತ್ರಿಕೂಟದ ಒಬ್ಬ ಲೀಡರ್ ಅಂತ ಹೇಳ್ತಿದ್ದಾನೆ. ನಿನಗೆ ದಮ್ಮಿದ್ರೆ ನಿಮ್ಮ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸು. ನಿನಗೆ ತಾಕತ್ತೈತೆ ದಿಲೀಪ ಅಂತ ಒಪ್ಕೊಂತೀನಿ. ಅವಾಗ ಒಂದೇ ಒಂದು ಸ್ಟೇಟ್ಮೆಂಟ್, ನಾನು CM ಆಗಿದ್ದಾಗ ಎಕ್ಸ್ಪ್ರೆಸ್ ಕೆನಾಲ್ನನ್ನು ಮಾಗಡಿ, ಕುಣಿಗಲ್ಲು, ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿಗೆ ಶ್ರೀರಂಗ ಏತ ನೀರಾವರಿ ಅಂತ ಹೆಸರಿಟ್ಕೊಂಡ್ಬಿಟ್ಟು ನಾನು ಕುಡಿಯೋ ನೀರಾವರಿಗೆ ಕುಡಿಯೋಕ್ಕೋಸ್ಕರ ನೀರನ್ನ ಅಪ್ರೂವಲ್ ಮಾಡಿದ್ದೆ ಆ ಪ್ರಾಜೆಕ್ಟನ್ನು. ನಾನು ಈಗ ಹೇಳ್ತಾ ಇದ್ದೀನಿ, ಈ ಬೇಡ, ನನ್ನಿಂದ ಇದು ಗೊಂದಲ ಇದೆ. ಕುಮಾರಣ್ಣಗೆ ಹೇಳೋದು ನಾನು, ದಿಲೀಪ್ ಮುಖ್ಯನ ಕುಮಾರಣ್ಣಗೆ ಹೇಳೋದು, ನನ್ನಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಸೋಮಸುಂದರ್, CTV ನ್ಯೂಸ್, ಗುಬ್ಬಿ.